ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಜೀವನದಲ್ಲಿ ಎಂಥವರನ್ನೆಲ್ಲ ನೋಡಿದ್ದೀನಿ, ರಾಜಕೀಯದಲ್ಲಿ ಹೆಂಗಿದ್ದವರನ್ನ ಕೂಡ ಕಂಡಿದ್ದೀನಿ. ಆದ್ರೆ ಇಂಥ ಒಂದು ಮಾಸ್ಟರ್ ಪೀಸ್ ಅನ್ನ ಹಿಂದೆಂದು ಕಂಡಿಲ್ಲ, ಮುಂದೆ ಕಾಣೋದು ಇಲ್ಲ. ಇದು ಅಪರೂಪದಲ್ಲೇ ಅಪರೂಪದ ಪೀಸ್. ನಾನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸುಧಾಕರ್ಗಿಂತ ದೊಡ್ಡ ಫ್ಯಾನ್. ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್. ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ್. ನನ್ನ ಮೇಲೆ ಆಣೆ ಇಟ್ಟು తెలుగులో ఎన్టీఆర్ అని మాట ಹೇಳ್ತಾರೆ, ಋಷಿ ఉంటే మనుషులు ఋషులవుతారు, మహాపురుషులవుతారు. ನಮ್ಮ ಜೀವಿతం ಬದುಕಿతే ಆಸಲು పోతే ಪ್ರಾಣಾಲು. ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ಈ ಏಜ್ ಅಲ್ಲಿ ಬಹಳ ಜನ ಹೇಳ್ತಾರೆ, ಸರ್ ನಾವು ಬಡವರು ಸರ್, ನಮ್ದು ಗುಡಿಸ್ಲು ಸರ್. ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪುವರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್. ಇಫ್ ಯು ಬಿಕಮ್ ಎ ಪುವರ್ ಫಾದರ್ ಆರ್ ಮದರ್, ಇಟ್ಸ್ ಯುವರ್ ಮಿಸ್ಟೇಕ್. ಡೋಂಟ್ ಬಿ ಎ ಪುವರ್ ಫಾದರ್ ಆರ್ ಮದರ್. ಪ್ರದೀಪ್ ಈಶ್ವರ್ ಬಕೆಟ್ ಹಿಡಿದ್ರೆ ಸಾಕು ಅಂದ್ರು ಕೇಳದೆ ಸಿಂಟೆಕ್ಸ್ ಡ್ರಮ್ ಅನ್ನ ಹಿಡಿಯೋ ಚಾಳಿ. ತೆಲುಗು ಸಿನಿಮಾವನ್ನ ನೋಡಿ ನೋಡಿ ಈ ವ್ಯಕ್ತಿಗೆ ರಿಯಲ್ ಲೈಫ್ಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ಇರೋ ಬರೋ ಸಿನಿಮಾ ಡೈಲಾಗ್ಸ್ ಗಳನ್ನ ಇಷ್ಟು ದಿನ ಆ ಮಕ್ಕಳಿಗೆ ಕೊಟ್ಟಿದ್ದು ಸಾಲದು ಅಂತ ಇಡೀ ಕರ್ನಾಟಕದ ಮುಂದೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಏನೇ ಹೇಳಿ, ಚಿಕ್ಕಬಳ್ಳಾಪುರದ ಮಂದಿಗೆ ಲಾಸ್ ಇಲ್ಲ. ಸರ್ಕಾರದಿಂದ ಏನೂ ಸಿಗದೆ ಇದ್ರೂ ಕೂಡ ಪರವಾಗಿಲ್ಲ. ಪ್ರದೀಪ್ ಈಶ್ವರ್ ಕ್ಷೇತ್ರಕ್ಕೆ ಕೆಲಸ ಮಾಡದೆ ಇದ್ರೂ ಕೂಡ ತೊಂದರೆ ಇಲ್ಲ. ಫುಲ್ ಟೈಮ್ ಫ್ರೀ ಆಗಿ ಎಂಟರ್ಟೈನ್ಮೆಂಟ್ ಅಂತೂ ಸಿಗ್ತಾ ಇದೆ. ಮೊನ್ನೆನೆ ಅನ್ಕೊಳ್ತಾ ಇದ್ದೆ, ಸುಮಾರು ದಿನ ಆಯ್ತಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ವ್ಯಕ್ತಿಯಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಅನ್ಕೊಂಡಿದ್ದೆ ತಡ, ಫೈನಲಿ ಕಾಣಿಸ್ಕೊಂಡೇ ಬಿಟ್ರು. ಬರೀ ಕಾಣಿಸ್ಕೊಳ್ಳೋದೇನು, ಸ್ಟೇಜ್ ಮೇಲೆ ಆವಾಜ್ ಹಾಕಿದ್ದು. ಪ್ರದೀಪ್ ಈಶ್ವರ್ ಯಾಕೆ ಹಿಂಗೆ ಅಂತ ಅರ್ಥ ಆಗಿಲ್ಲ. ಅವರಿಗೆ ತಂದೆ ಬೆಲೆ ಏನು ಅನ್ನೋದು ಗೊತ್ತಿದ್ರು ಕೂಡ ನಿಮ್ಮಪ್ಪಂದ ಸರ್ಕಾರ ಅಂತ ಕೇಳ್ತಾರೆ. ಆದ್ರೆ ಆತ ತಿರುಗಿ ನಿನ್ನಪ್ಪಂದ ಸರ್ಕಾರದ ಅಂದಿದ್ರೆ ಏನಂತಿದ್ರು? ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲಿ. ಗೆಟ್ ಲಾಸ್ಟ್. ಸುಮ್ನೆ ರೀ. ಮತ್ತೆ ಇದು ನ್ಯೂ ಸೆನ್ಸ್ ಮಾಡಬಾರ್ದು. ಇಟ್ಸ್ ನಾನದು ಮಾತಾಡ್ತೀನಿ. ಎಸ್, ಇವರೆಲ್ಲ ಕುತ್ಕೊಳ್ಳಿ, ಸುಮ್ನೆ ಕುತ್ಕೊಳ್ಳಿ ಸರ್. ಗುಣಗಾನ ಮಾಡಬೇಡಿ ಇಲ್ಲಿ. ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೇ. ಅದಲ್ಲ ರೀ, ನೀವು ಕುತ್ಕೊಳ್ರಿ ಸುಮ್ನೆ. ನಡೀರಿ ಕುತ್ಕೊಳ್ರಿ ಸುಮ್ನೆ. ನೋಡಿದೀವಿ, ಕುತ್ಕೊಳ್ರಿ ದಯವಿಟ್ಟು. ಎಲ್ಲ ಯಾವ ಪಕ್ಷನಿಲ್ಲ, ಬಲ್ಜ ಪಕ್ಷ ಒಂದೇ ಇರೋದು. ಕುತ್ಕೊಳ್ರಿ ಇಲ್ಲಿ. ಇದಾದ್ಮೇಲಾದ್ರೂ ಸಿದ್ದರಾಮಯ್ಯ ಅವರಾಗ್ಲಿ DK ಅವರಾಗ್ಲಿ ಒಂದು ಮಾತನ್ನ ಹೇಳ್ಬೋದಿತ್ತು, ಮಗ ಹೀಗೆಲ್ಲ ಮಾತಾಡ್ಬಾರ್ದು ಮಗ ಅಂತ. ಆದ್ರೆ ಇದುವರೆಗೂ ಆ ಕೆಲ್ಸವನ್ನ ಮಾಡಿಲ್ಲ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರಿಗೆ ನಾನು ಮಾಡಿದ್ದೆ ಸರಿ ಅನ್ನೋದಕ್ಕೆ ಶುರುವಾಗಿದೆ. ಮೊನ್ನೆ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಸಿಡೆಂಟಲ್ MLA ಪ್ರದೀಪ್ ಈಶ್ವರ್ ಅವ್ರೆ, ನಿಮ್ಗೆ ನಿಜಕ್ಕೂ ತಾಕತ್ತು ಹಾಗೂ ಗಟ್ಸ್ ಇದ್ರೆ ಅದನ್ನ ನಿಮ್ಮ ಚಿಕ್ಕಬಳ್ಳಾಪುರ ಮತಕ್ಷೇತ್ರದಲ್ಲಿ ಕಲುಷಿತ ನೀರು ಪೂರೈಸಿ ಅಮಾಯಕರ ಜೀವನ ತೆಗೆಯುತ್ತಿದ್ದವರ ಮೇಲೆ ತೋರಿಸಿ ಅಂತ ಟ್ವೀಟ್ ಮಾಡ್ತಾರೆ. ನಿಜವಾಗ್ಲೂ ತಾಕತ್ ಅನ್ನೋದಿದ್ದಿದ್ರೆ ಪ್ರದೀಪ್ ಈಶ್ವರ್ ಅವರು ಆ ಕೆಲ್ಸವನ್ನ ಮಾಡ್ತಾ ಇದ್ರು. ಆದ್ರೆ ಆತ ಆ ಕೆಲಸ ಮಾಡುವ ಮನುಷ್ಯನೇ ಅಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚುವ ನಾಯಿ ಬೊಗಳೋದಿಲ್ಲ ಅಂತ. ಹಂಗೆ ಪ್ರದೀಪ್ ಈಶ್ವರ್ ಅವರದ್ದು ಬೊಗಳೋದಷ್ಟೆ, ಕಚ್ಚೋದಿಲ್ಲ. ಬರೀ ಡೈಲಾಗ್ಗಳನ್ನ ಹೊಡೆದ್ಕೊಂಡು ಕಾಲವನ್ನ ಕಳಿಯೋದು.
ಕೆಲಸ ಮಾಡಿ ಅಂದ್ರೆ ಮತ್ತೆ ಸಿನಿಮಾ ಡೈಲಾಗ್ಸ್ ಗಳನ್ನ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಕರ್ನಾಟಕ ಬಿಜೆಪಿಗೆ ಹೇಳ್ತಾ ಇದ್ದೇನೆ, ಯುದ್ಧ ಮುಂದುವರಿಯಲಿದೆ. ನಿಮ್ಮ ಅಂಜಿಕೆಗೆ, ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ, ಪೇಡ್ ಗಾನ ಭಜಾನ ಮಂಡಳಿಯವರು ಅದೇನಂದ್ರೂ ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ. ಕರ್ನಾಟಕ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ. ನಾನಂತೂ ನಿಲ್ಸಲ್ಲ, ನಿಲ್ಸೋ ಜಾಯಮಾನ ನಂದಲ್ಲ. ನಾನು ಆಕ್ಸಿಡೆಂಟಲ್ MLA ಅಲ್ಲ. ಕರ್ನಾಟಕ ಬಿಜೆಪಿ ತುಂಬ ಕಾನ್ಫಿಡೆಂಟ್ ಇರೋ MLA, ಆತ್ಮವಿಶ್ವಾಸದ MLA. ನಿಮ್ಮ ಹತ್ರ ಬಂಡವಾಳ ದುಡ್ಡೇನೋ, ನನಗಿರೋದೇ ಧೈರ್ಯ ಅನ್ನೋ ಬಂಡವಾಳ, ಕಾನ್ಫಿಡೆನ್ಸ್ ಅನ್ನೋ ಬಂಡವಾಳ. ಕರ್ನಾಟಕದ ಬಿಜೆಪಿ IT ಸೆಲ್ ಅವರು ನೆಟ್ಟಿಗೆ ಟ್ವೀಟ್ ಆದರೂ ಮಾಡಕ್ಕೆ ಬರುತ್ತಾ ನಿಮಗೆ? ಎಲ್ಲ ನಿರುದ್ಯೋಗಿಗಳಾಗೋಗ್ಬಿಟ್ಟಿದ್ದೀರಾ ನೀವು. ಈ ಓವರ್ ಆಕ್ಟಿಂಗ್ ಬೇಡ ಅಂದಿದ್ದು ನೋಡಿ ನೋಡಿ ಸಾಕಾಗಿದೆ. ಈ ನಿಮ್ ಆಕ್ಟಿಂಗ್, ನಿಮ್ಗೆ ನಿಮ್ಮ ಹುಚ್ಚು ಜಾಸ್ತಿ ಇದೆ ಅನ್ನೋದು ಗೊತ್ತಿದೆ. ರಾಜಕೀಯಕ್ಕಿಂತ ಪ್ರದೀಪ್ ಈಶ್ವರ್ ಅವರಿಗೆ ಈ ಸಿನಿಮಾದಲ್ಲೇ ಭವಿಷ್ಯ ಇದೆ. ಹಾಗಂತ ಹೀರೋ ಆಗಿ ಅಂತ ಅನ್ಕೊಳ್ಬೇಡಿ. ಯಾವ್ದಾದ್ರೂ ಕಾಮಿಡಿಯನ್ ಪಾತ್ರದಲ್ಲಿ ಕ್ಲಿಕ್ ಆಗಬಹುದು. ಇಲ್ಲ ಅಂದ್ರೆ ಕಾಮಿಡಿ ಕಿಲಾಡಿಗಳು, ಮಜಾ ಟಾಕೀಸ್, ಗಿಚ್ಚಿ ಗಿಲಿ ಇಂತಹ ಕಾರ್ಯಕ್ರಮಕ್ಕೆ ಹೋಗ್ಬೋದು. ನೋಡಿ, ಆಗ ಇನ್ನೂ ಕೂಡ ಫೇಮಸ್ ಆಗಬಹುದು. ಇನ್ನೂ ಕಾಲ ಮಿಂಚಿಲ್ಲ ಪ್ರದೀಪ್ ಈಶ್ವರ್ ಅವರೇ. ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಕಾಮಿಡಿ ಶೋ ಅನ್ನ ಸೇರ್ಕೊಂಡ್ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.